ಏನಾದ್ರೂ ಟೀಕೆ ಮಾಡುವಂತವ್ರು ಹೇಳುವಂತದ್ರು ಏನಾದ್ರು ಸ್ವಲ್ಪ ಮೆಟೀರಿಯಲ್ ಇರಬೇಕು, ಸ್ವಲ್ಪ ತೂಕ ಇರಬೇಕು. ಸುಮ್ಮನೆ ಹುಡುಗಾಟಕ್ಕೆ ಯಾರೋ ಮಕ್ಕಳು ಮಾತಾಡ್ದಂಗೆ ಮಾತಾಡ್ರೆ ಆಗೋದಿಲ್ಲ. ಈ ತರ ಜಾಗ ಕೊಟ್ಬಿಟ್ಟು ಜಾತಿಗಳನ್ನ ಬೇರೆ ಮಾಡ್ಬಿಟ್ಟು ಜಾತಿಗಳು ಮತ್ತೆ ವೈಷಮ್ಯ ತಂದ್ಬಿಟ್ರು ಪಾಪ. ಹಿಂಗಂದ್ರೆ ಕುಣಿಯಕ್ ಬರ್ದೇ ಇರೋನು ನೆಲ ಟೌಕ್ ಬರ್ಬೇಕು. 10 ವರ್ಷ ನಿಮ್ಗೆ ಅವಕಾಶ ಕೊಟ್ಟಿದ್ರು, ನೀವು ಯಾವತ್ತೂ ಅದ್ರ ಕಡೆ ಗಮನ ಹರಿಸಲಿಲ್ಲ. ತಾವು ಬಹಳಷ್ಟು ಜಯಂತಿಗಳಲ್ಲಿ ಭಾಗವಹಿಸಿ ತಮ್ಮ ಶೈಲಿಯಲ್ಲಿ ನೃತ್ಯ ಮಾಡಿ ಡ್ಯಾನ್ಸ್ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಮಾಡಿದ್ರಿ. ನಿಮ್ಗೂ ಅರ್ಜಿಗಳು ಕೊಟ್ಟಿದ್ರು ಜಾಗ ಕೊಡಿ ಅಂತ. ಯಾಕೆ ಅವತ್ತು ನೀವು ತಲೆ ಓಡಿಸ್ಲಿಲ್ಲ? ನೀವು ಅವತ್ತು ಯಾಕೆ ನಿಮ್ಗೆ ತಲೆಗೆ ಹೊಳಿಲಿಲ್ಲ? ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ಶೈಕ್ಷಣಿಕ ಅಧ್ಯಯನ ಕೇಂದ್ರಗಳನ್ನ ಮಾಡಿ ನಮ್ಮ ಸಮುದಾಯಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಆರ್ಥಿಕವಾಗಿ ಚೈತನ್ಯ ಇಲ್ಲಿರ್ತಕ್ಕಂಥವ್ರಿಗೆ ನೀವು ಏನಾದ್ರೂ ಅಲ್ಲಿ ಒಂದು ಡಿಜಿಟಲ್ ಲೈಬ್ರರಿನೋ ಒಂದು ಏನೋ ಎಕ್ಸ್ಟೆನ್ಸಿವ್ ಟ್ರೈನಿಂಗ್ ಸೆಂಟರ್ ಮಾಡುವಂಥದ್ದು, ಕೆರಿಯರ್ ಕೌನ್ಸಿಲಿಂಗ್ ಬಗ್ಗೆ ಮತ್ತೊಂದ್ರ ಬಗ್ಗೆ ಒಂದು ಅಲ್ಲಿ ಮಾಹಿತಿಯನ್ನ ಅಲ್ಲಿ ಸಿಗೋ ರೀತಿಯಲ್ಲಿ ಮಾಡಿದಾಗ ಮಕ್ಕಳು ಹೋಗಿ ಅಲ್ಲಿ ಓದಿ ವಿದ್ಯಾವಂತರಾಗಿ ಉನ್ನತ ಒಂದು ಪದವಿಗಳನ್ನ ಪಡಿತಕ್ಕಂಥದಕ್ಕೆ ಅವಕಾಶ ಆಗುತ್ತೆ. ಈ ರೀತಿ ಪರಿಕಲ್ಪನೆ ಇಟ್ಕೋಬೇಕು. ಯಾರು ಇವತ್ತು ನಾನಾಗ್ಲಿ ಇನ್ನೊಬ್ಬರಾಗ್ಲಿ ಈ ಜಾತಿ ವ್ಯವಸ್ಥೆಯನ್ನ ಹುಟ್ಟಾಕಿಲ್ಲ. ಇದು ನಾವೆಲ್ಲ ಈ ಭೂಮಿ ಮೇಲೆ ಬರಕ್ ಮುಂಚೆ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಜಾತಿ ವ್ಯವಸ್ಥೆ. ಅದನ್ನ ಯಾರು ಅಳಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ನಂಬಿಕೆಗಳು, ನಮ್ಮ ಸಂಸ್ಕೃತಿ, ಇನ್ನೊಂದು ನಮ್ಮ ವಾಡಿಕೆಗಳು ಬೇರೆ ವಿಚಾರ. ಆದ್ರೆ ಇವತ್ತು ಹೊಸದಾಗಿ ಜಾತಿಗಳು ಮತ್ತೆ ಭೇದ ಭಾವ ತರುವ ಕೆಲಸ ಮಾಡ್ಬಿಟ್ರು. ಜಾಗ ಕೊಟ್ಟು ಅಂತ ಹೇಳಿ ಕೊಟ್ಟಿದ್ದು ತಪ್ಪು ಅಂತ ಹೇಳಿ ಎಲ್ಲರಿಗೂ ಹೇಳಿ ನೋಡ. ಆ ಎದೆಗಾರಿಕೆ ಇದ್ರೆ ಹೇಳಿ ಕೊಡಬಾರ್ದಾಗಿತ್ತು. ನಾವು ಎಲ್ಲಾ ಜಾತಿ ವರ್ಗದವರಿಗೆ ಒಂದೇ ಕಡೆ ಕೊಟ್ಟಿದ್ದೀವಿ. ಒಬ್ರಿಗೆ ಇಲ್ಲಿ ಒಬ್ರಿಗೆ ಅಲ್ಲಿ ಕೊಡುವಂತ ಕೆಲಸ ಮಾಡ್ತಿಲ್ಲ. ಎಲ್ಲಾರ್ಗೂ ಒಂದೇ ಕಡೆ ಕೊಟ್ಟಿದ್ದೀವಿ. ಆಮೇಲೆ ಎಲ್ರಿಗೂ ಒಂದು ಕಾಮನ್ ಪ್ಲೇಸ್, ಒಂದು 3 ಎಕರೆ ಜಾಗ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತಿದ್ದೀವಿ. ಒಂದು ಓಪನ್ ಏರ್ ಥಿಯೇಟರ್ ಮಾಡ್ಬೇಕು ಅಂತಿದ್ದೀವಿ. ನಾಳೆ ಎಲ್ಲರೂ ಏನಾದ್ರೂ ಅವರವರ ಕಾರ್ಯಚಟುವಟಿಕೆಗಳು ಮಾಡುವಂತದಕ್ಕೆ ಅಲ್ಲಿ ಬಳಸ್ಕೋಬಹುದು. ಯಾಕಂದ್ರೆ ಎಲ್ಲರಿಗೂ ಏನಾಗ್ಬಿಟ್ಟಿದೆ, ಈಗ ಜಾಗ ಕೊಟ್ರೆ ಭವನ ಕಟ್ಟಬೇಕು. ಭವನ ಅಂದ್ರೆ ಏನು ಒಂದು 7-8 ಕೋಟಿ ಆದ್ರೆ ಒಳ್ಳೆ ಭವನ ಆಗುತ್ತೆ. ನಮ್ಮದು ಸರ್ಕಾರ ಎಷ್ಟು ಕೊಡ್ತದೆ? ನಾಳೆ ಜಾಗ ಕೊಟ್ಬಿಟ್ಟು ನಾಳೆ ಹೋಗೋದು ಏನಪ್ಪಾ MLA ಪಾಯಿಂಟ್ ಮೇ ಭವನಕ್ಕೆ ಹೋಗ್ಬಿಟ್ಟು ಕೋಟಿ ಪಂಚಾಯತ್ ಐಲದು చెప్పేసినಪ್ಪ ಏನಪ್ಪ ಮಾವಡ್ತ ಸುಸ್ತ ಐಲದಪ್ಪ ಅವನಿಗೆ. ಇದು ಎಟ್లా అంటే ಜಾಗ ಇಚ್ಚಿ ಕೊಟ್ಟಿಸ್ಕೊಂಡೆ ಪರಿಸ್ಥಿತಿ. ಜಾಗ ಇಚ್ಚಿ ಕೊಟ್ಟಿಸ್ಕೊಂಡೆ ಪರಿ. ಅದಕ್ಕೆ ನಾನು ಹೇಳುವಂಥದ್ದು ಆ ರೀತಿ ಅಲ್ಲ. ಇವತ್ತು ನಾನೊಬ್ಬ ವಿದ್ಯಾವಂತ. ಏನಿವತ್ತು ನಮ್ಮ ಸಮುದಾಯಗಳು ಇವತ್ತು ಯಾರು ಅದನ್ನು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಮುದಾಯ, ಅವರ ಜಾತಿ ಮತ್ತೊಂದರ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತದೆ. ಸುಮ್ಮನೆ ಭಾಷಣ ಮಾಡೋದ್ರಿಂದ ಯಾವುದು ಹೋಗೋದಿಲ್ಲ. ಅದನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಆ ಸ್ಪರ್ಧೆಯನ್ನ ಮೆಟ್ಟಿ ನಿಂತು ಸಾಧನೆ ಮಾಡುವಂತದಕ್ಕೆ ಏನ್ ಮಾಡಬೇಕು, ಆ ವ್ಯವಸ್ಥೆಗಳನ್ನ ನಾವು ಮಾಡುವಂತದ್ರ ಕಡೆ ಚಿಂತನೆ ಮಾಡಬೇಕು. ಇದು ಬಹಳ ಮುಖ್ಯವಾಗಿ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿ ಮಾಡ್ತಕ್ಕಂಥ ಆಲೋಚನೆ. ಈ ಬೇರೆ ಕೀಳು ಮಟ್ಟದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ಆಲೋಚನೆ ಬೇರೆ ಇರ್ತದೆ. ಯಾಕಂದ್ರೆ ಅವರು ದಂಧೆಗಳು ವ್ಯವಹಾರಗಳು ಮಾಡ್ಕೊಂಡು ಬಂದಿರ್ತಾರೆ. ಅವ್ರು ಬರೀ ಅದನ್ನೇ ಗುರುತು ಬರೋದಿಲ್ಲ, ಏನು ಒಳ್ಳೇದು ಯಾವುದು ಗುರುತು ಬರೋದಿಲ್ಲ. ಅದರಿಂದ ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು, ನಾನು ಮುಂದೆನೂ ಹೇಳಿದ್ದೆ, ನಾನು ಜಾಗ ಕೊಡಿಸ್ತೀನಿ ಅಂತ ಕೂಡ ಹೇಳಿದ್ದೆ. ಏನ್ ಮಿಸ್ಟ್ರೆ, ಇವತ್ತು ನಾವು ನಮಗೆ ಬಹಳ ಆತ್ಮೀಯರು ಯಾರು ನಮ್ಮ ANR ನಾಗರಾಜ್ ಅವರು, ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ನಾವು ಯಾವತ್ತೂ ಅವರು ಇಂಥ ಜಾತಿಯವರು ಅಂತ ನೋಡಲೇ ಇಲ್ಲ. ಅವರು ನಮ್ಮ ಕುಟುಂಬದ ಒಬ್ಬ ಸದಸ್ಯರಾಗಿದ್ರು. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಬಹುಶಃ ಅವ್ರು ಬಹಳ ಖುಷಿ ಪಡ್ತಾ ಇದ್ರು. ಅವ್ರು ಇವತ್ತು ಈ ಕಡೆಗೆ ಅವ್ರ ಮಗ ಲೋಕೇಶ್ ಎಲ್ಲ ಇದ್ದಾನೆ. ಅವ್ರು ಬಹಳ ಖುಷಿ ಪಡ್ತಾ ಇದ್ರು ನಾಗರಾಜ್ ಅವರು ಇವತ್ತು ಇದ್ದಿದ್ರು. ಅವರು 2008ರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಪಾಪ ಏನೋ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇರ್ತಾರೆ. ಅಲ್ಲಿ ಹೋಗ್ಬೇಕು, ಆ ಪೂಜೆ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು ಅಂತ. ಅವರು ನನಗೋಸ್ಕರ ನಾನು ಗೆಲ್ಬೇಕು ಅಂತ ಪಾಪ ಅವ್ರು ಮಾಡದೇ ಇರುವಂತ ಪೂಜೆಗಳಿಲ್ಲ. ಪಾಪ ನಾನ್ ಮಾಡ್ಲಿಲ್ಲ, ಆದ್ರೆ ಅವ್ರು ನನಗೋಸ್ಕರ ಮಾಡಿ. ಆ ರೀತಿಯಾದಂತ ಮನುಷ್ಯರು ಇವತ್ತು ಈ ಸಮಾಜದಲ್ಲಿ ತಾವು ಇದೀರ ಅಂತಕ್ಕಂಥದ್ದನ್ನ ನೆನಪು ಮಾಡ್ತಾ ಇದ್ದೀವಿ. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ, ಅವರ ನೆನಪುಗಳಿದ್ದಾವೆ. ಇವರೆಲ್ಲರೂ ನಮ್ಗೆ ಒತ್ತಾಯ ಆಗ್ತಾ ಇದ್ರು, ಸರ್
ಮಾವಳಕ್ಕೆ ಮನ ಜಾಗ ಇಡ್ಸಾರ್, ಮಾವಳಕ್ಕೆ ಮನ ಜಾಗ ಇಡ್ಸಾರ್ ಅಂತೇಳಿ. ಅದರಿಂದ ಇವತ್ತು ನನಗೆ ಎಲ್ಲರೂ, ಈಗ ಮುನಿಯಪ್ಪನವರು ನಮ್ಮ ಮೇಷ್ಟ್ರು, ಅವ್ರ ಮನೆಯವರು ಎಕ್ಸ್ ಕೌನ್ಸಿಲರು, ಎಕ್ಸ್ ಕೌನ್ಸಿಲರು. ನಾವು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾರ್ಯಾರು ನಮ್ಮ ತಾತ ಅವ್ರ ಜೊತೆ, ನಮ್ಮ ಕುಟುಂಬದ ಜೊತೆ ಗುರುತಿಸ್ಕೊಂಡಿದ್ದಾರೆ, ಅವ್ರಿಗೆಲ್ರಿಗೂ ನಾವು ಒಂದಲ್ಲ ಒಂದು ರೀತಿಯಲ್ಲಿ ರಾಜಕಾರಣದಲ್ಲಿ ಅವಕಾಶಗಳನ್ನ ಕಲ್ಪಿಸ್ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ. ಇದು ಚಿಂತಾಮಣಿಯಲ್ಲಿ ನಮ್ಮ ಕುಟುಂಬದ ಮೇಲೆ ಯಾಕೆ ಜನ ಅಭಿಮಾನ ಇಟ್ಕೊಂಡಿದ್ದಾರೆ ಅಂದ್ರೆ ಇದೊಂದೇ ಕಾರಣ. ನಾವ್ ಯಾವತ್ತೂ ಜಾತಿಯ ಹೆಸರಲ್ಲಿ ನಾವ್ ಯಾವತ್ತೂ ರಾಜಕಾರಣ ಮಾಡಿದವರಲ್ಲ. ನಾವು ಎಲ್ಲಾ ಜಾತಿ ವರ್ಗದ ಜನರು ಯಾರು ಇವತ್ತು ನಮ್ಮ ಜೊತೆ ರಾಜಕೀಯವಾಗಿ ನಮ್ಮ ಬೆಂಬಲವಾಗಿ ನಿಂತು ನಮ್ಮ ಜೊತೆ ಇದ್ದಾರೆ, ಅವರೆಲ್ಲರಿಗೂ ರಾಜಕಾರಣದಲ್ಲಿ ಅವಕಾಶ ಬಂದಾಗೆಲ್ಲ ನಾವು ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೇವೆ. ಮತ್ತೊಬ್ಬ ವ್ಯಕ್ತಿ ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರವಾಗಿದ್ದಂತ ವ್ಯಕ್ತಿ ನಮ್ಮ ನಂಜುಂಡಪ್ಪನವರು, ನಮ್ಮ ಎಕ್ಸ್ ಪ್ರೆಸಿಡೆಂಟ್ ನಂಜುಂಡಪ್ಪನವರು. ನಂಜುಂಡಪ್ಪ ಅವರು ಸಹ ಇವತ್ತು ನಮ್ಮ ಜೊತೆ ಇಲ್ಲ. ಅವರು ಸಹ ಬಹಳಷ್ಟು ಎಂಥ ಸಂದರ್ಭದಲ್ಲೂ ಅವರು ನಮ್ಮನ್ನ ಬಿಟ್ಟು ಹೋಗಿಲ್ಲ. ನಮಗಾಗಿ ಅವರು ಏನ್ ಮಾಡೋದಕ್ಕೂ ರೆಡಿ ಇರ್ತಾ ಇದ್ರು. ನಂಜುಂಡಪ್ಪನವರು ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇರ್ತಾ ಇದ್ರು. ಆ ರೀತಿಯಾಗಿ ಇವತ್ತು ನಮ್ಮ ಜೊತೆ ನಿಮ್ಮ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ನಾಯಕರು ಇವತ್ತು ನಮ್ಮ ಜೊತೆ ಅದೇ ನಿಷ್ಠೆ ಪ್ರಾಮಾಣಿಕತೆಯಿಂದ ಇವತ್ತು ಇದ್ದೀರಾ. ಬಹಳಷ್ಟು ಜನ ಈಗಲೂ ಇದ್ದೀರಾ, ಎಲ್ಲ ಅಂತ ನಾನು ಹೇಳೋದಿಲ್ಲ. ಇವತ್ತು ನಾನು ಅವ್ರ ಹೆಸರುಗಳು ಯಾಕೆ ಹೇಳಿದೆ ಅಂದ್ರೆ ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ, ಅವರಿಬ್ರು ನಮ್ಮ ಜೊತೆ ಇಲ್ಲ. ಆ ಕಾರಣದಿಂದ ಅವ್ರ ಹೆಸರುಗಳನ್ನು ತಗೊಂಡೆ. ಇವತ್ತು ತಾವೆಲ್ಲರೂ ಬಹಳಷ್ಟು ಜನ ಇವತ್ತು ಬಹಳಷ್ಟು ಗ್ರಾಮಗಳಲ್ಲಿ ಎಲ್ಲ ಬಹುತೇಕ ನನ್ನ ಪ್ರಕಾರ 90% ನಮ್ಮ ಜೊತೆ ಇದೆ ಅಂತ ನಾನು ಭಾವಿಸ್ತೀನಿ. 90% ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಅಲ್ಲಿ ಇರ್ಲಿ ಇಲ್ಲ ಜನತಾದಳದಲ್ಲಿ ಇರ್ಲಿ, ಆದ್ರೆ ಚಿಂತಾಮಣಿಯಲ್ಲಿ ಮಾತ್ರ ಆಲ್ಮತಸ್ಥರು ಕುರುಬ ಸಮುದಾಯದವರು ಅವತ್ತಿಂದಾನು ನಮ್ಮ ಜೊತೆಲೆ ಇರುವಂತದ್ದು ನಾವು ನೋಡಿರ್ತಕ್ಕಂಥ ವಿಚಾರ. ಹೌದಾ ಅಲ್ವಾ? ಅದರಿಂದ ಇದು ಇವತ್ತಿನ ಸಂಬಂಧ ಅಲ್ಲ, ಇದು 70 ವರ್ಷಗಳಿಗಿಂತ ಹೆಚ್ಚಿನ ಸಂಬಂಧ. ಅದರಿಂದ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನಾನು ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು, ಎಲ್ಲಾ ಸಮುದಾಯದವರು ಎಷ್ಟಾದ್ರೂ ಒಂದಷ್ಟು ಜಾಗ ಕೊಡ್ಲೇಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಆದೇಶಗಳನ್ನ ಮಾಡಿಸಿದೀವಿ. ಮುಂದೆ ಅದನ್ನ ಏನಾದ್ರೂ ಮಾಡಿ ಅಲ್ಲಿ ನೀವು ಎಲ್ಲರೂ ಕೈ ಸರ್ಕಾರದ ಹೆಸರಲ್ಲಿದೆ, ಒಂದಂತೂ ಸ್ಪಷ್ಟವಾಗಿ ಹೇಳ್ತೇನೆ. ಈಗ ಸರ್ಕಾರದ ಹೆಸರಲ್ಲಿ ಇರ್ತದೆ, ಆದ್ರೆ ನೀವು ಸರ್ಕಾರದಿಂದ ಅಥವಾ ನೀವು ಯಾರಾದ್ರೂ ದಾನ ಮಾಡಿ ಅಲ್ಲಿ ಮಾಡುವಂತದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಭೂಮಿ ಸರ್ಕಾರದ ಹೆಸರು ಇರ್ತದೆ, ಆದ್ರೆ ಸಮುದಾಯಕ್ಕೆ ಸೀಮಿತವಾಗಿ ಸರ್ಕಾರದ ಹೆಸರು ಇರ್ತದೆ. ಯಾರು ಅದನ್ನ ಬದಲಾಯಿಸಕ್ಕಾಗಲ್ಲ. ಒಂದು ಸ್ವಾಮಿ ನಿಮ್ಗೆ ಗೊತ್ತಿದೆ, ಈಗ ಏನ್ ಅಂಬೇಡ್ಕರ್ ಭವನ ಕಟ್ತಾ ಇದ್ದೀವಿ ಸರ್ಕಾರದ ಹೆಸರಲ್ಲಿ, ವಾಲ್ಮೀಕಿ ಭವನ ಕಟ್ತಾ ಇದ್ದೀವಿ ಸರ್ಕಾರದ ಹೆಸರಲ್ಲಿ. ಹೌದಲ್ವಾ ವೆಂಕಟೇಶ್? ಅದರಿಂದ ಸರ್ಕಾರದ ಹೆಸರಲ್ಲಿ ಇರ್ತದೆ, ಅಲ್ಲಿ ಏನು ಬೇರೆ ಚಟುವಟಿಕೆ ಮಾಡ್ಬೋದು, ಅವೆಲ್ಲ ಮಾಡುವಂತದಕ್ಕೆ ಅವಕಾಶ ಇದೆ. ಅದರಿಂದ ತಾವೆಲ್ಲರೂ ನನಗೆ ಬೇರೆ ಕಾರ್ಯಕ್ರಮ ಇತ್ತು, ಬೆಳಗ್ಗೆ ಒಕ್ಕಲಿಗರ ಒಂದು ಕಾರ್ಯಕ್ರಮ ಇತ್ತು, ಏನು ಫಸ್ಟ್ ಸರ್ಕಲ್ ಅಂತೇಳಿ ಉದ್ಯಮಿ ಒಕ್ಕಲಿಗ ಅಂತ ಒಂದು ಸಮಾವೇಶ. ನಾನು ಅಲ್ಲಿ ಹೇಳ್ತಾ ಇದ್ದೆ, ನಾಳೆ ಮುಂದಿನ ದಿವಸಗಳಲ್ಲಿ ನೀವು ಆ ರೀತಿ ಮಾಡ್ಬೇಕಾಗುತ್ತೆ. ಏನು ಇವತ್ತು ಸಮಾಜದಲ್ಲಿ ಒಬ್ಬ ಅಧಿಕಾರಿಗಳಾಗಿ ಕೆಲಸ ಮಾಡಿರ್ತಾರೆ, ಯಾರು ವ್ಯವಸಾಯದಲ್ಲಿ ಮುಂದೆ ಇರ್ತಾರೆ, ಯಾರು ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದೆ ಇರ್ತಾರೆ, ಯಾರು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂದೆ ಇರ್ತಾರೆ, ಇವರೆಲ್ಲರನ್ನೂ ಒಂದು ಕಡೆ ಸೇರಿಸಿ ಒಂದು ರೀತಿ ಸಮಾವೇಶ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ನೋಡಪ್ಪ ನಮ್ಮ ಸಮಾಜದಲ್ಲಿ ಇಂಥವರೆಲ್ಲ ಸಾಧನೆ ಮಾಡಿದ್ದಾರೆ, ನೀವು ನಾಳೆ ಈ ಸಾಧಕರು ಆಗ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರೋತ್ಸಾಹ ಕೊಡುವಂತ ಒಂದು ವೇದಿಕೆ ಮಾಡಿದ್ವಿ. ನಾನು ಹೇಳಿದೆ, ಇದು ಎಲ್ಲರೂ ಇದನ್ನು ಅನುಕರಣೆ ಮಾಡಿದಾಗ ಒಂದು ಒಳ್ಳೆ ಆರೋಗ್ಯಕರವಾದಂತ ಸುಶಿಕ್ಷಿತ ಸಮಾಜ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಮಾತು ನಾನು ಮಾಧ್ಯಮದವರ ಮುಂದೆ ಹೇಳಿದೆ. ಅದರಿಂದ ಈ ರೀತಿಯಾಗಿ ನಾವು ಸಮುದಾಯಗಳನ್ನ ನಾವು ಯಾವ ರೀತಿ ಶಕ್ತಗೊಳಿಸಬೇಕು, ಯಾವ ರೀತಿ ಬಲಗೊಳಿಸಬೇಕು ಅಂತಕ್ಕಂಥದ್ದನ್ನ ನಾವು ನಮ್ಮ ಚಿಂತನೆಗಳು ಈಗ ಬದಲಾದಂತ ಒಂದು ಜಾಗತಿಕ ಒಂದು ಸವಾಲುಗಳ ಸಂದರ್ಭದಲ್ಲಿ ನಾವು ಇದನ್ನ ಅಳವಡಿಸ್ಕೋಬೇಕು ಅಂತಕ್ಕಂಥ ಸಲಹೆಯನ್ನು ನಾನು ತಮಗೆಲ್ಲರಿಗೂ ಕೊಡ್ತಾ ಇದ್ದೀನಿ. ದಯವಿಟ್ಟು ಆ ರೀತಿ ಒಂದು ಹೊಸ ವಿನೂತನವಾದಂತ ಕಾರ್ಯಕ್ರಮಗಳನ್ನ ತಾವು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ. ಜಯಂತಿ ಪ್ರತಿಭಾ ಪುರಸ್ಕಾರ ಒಂದೇ ಅಲ್ಲ, ಅವರಿಗೆ
ಬಹಳಷ್ಟು ಜನ ಅವಕಾಶ ವಂಚಿತರಿರ್ತಾರೆ, ಆರ್ಥಿಕವಾದ ಚೈತನ್ಯ ಇರೋದಿಲ್ಲ ಅಂತ ಅವ್ರಿಗೆ ನಾವು ಒಂದು ರೀತಿ ಒಂದು ಏನು ಏಡ್ಸ್ಬೇಕು, ಅವರಿಗೆ ಹೆಚ್ಚು ಜ್ಞಾನ ಪಡಿತಕ್ಕಂಥದ್ದಕ್ಕೆ ಏನು ಸಹಕಾರಿ ಕೊಡ್ತಕ್ಕಂಥ ಹಲವಾರು ಈ ಒಂದು ಕಾರ್ಯಕ್ರಮಗಳ ರೂಪದಲ್ಲಿ ಕೊಡುವಂಥದ್ದು ಮಾಡಿದಾಗ ನಾಳೆ ಅವರ ಭವಿಷ್ಯತ್ತು ಉಜ್ವಲವಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ, ಈಗ ಬಹಳಷ್ಟು ಸಮಯ ಆಗಿದೆ. ಊಟ ಆಗೈತೆ ಸರ್.